ನನಗೇನು ಗೊತ್ತಾ ಬೇಸರ, ಈ ಎಂ ಪಿಗಳು ಗೆಲ್ಸಿ ಕಳಿಸಿದಾರಲ್ಲ, ಯಾರಾದರೂ ಒಬ್ಬರು ಧ್ವನಿ ಎತ್ತಿದಾರಾ? ನನಗನ್ಸುತ್ತೆ ಇವ್ರದೇ ಹುನ್ನಾರ. ಇವತ್ತು ಬೆಳಗ್ಗೆ ಮಾಧ್ಯಮದವ್ರು ಕೇಳಿದರು, ನಾಳೆ ಇವ್ರ ಎಂ ಪಿಗಳೆಲ್ಲ ಮಾತಾಡಿ ಮೋಸ್ಟ್ಲಿ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಡಿ ಅಂಥೇಳಿ. ನನ್ನ ಇಲಾಖೆಯಲ್ಲಿ 5,600 ರೂಪಾಯಿ ಬರಬೇಕು, 5,800 ಏನೋ ಹೆಚ್ಚು ಕಮ್ಮಿ ವ್ಯಾಲ್ಯೂ, ಅಪ್ ಟು 7,000 ಒಂದು ಮಗುಗೆ ಸೆಂಟ್ರಲ್ ಗೌರ್ಮೆಂಟಿಂದ ಯೋಜನೆ ಹಾಕಿದಾಗ ನಮಗೆ ಎಷ್ಟು ಬರ್ತದೆ? 2,800. ಆದರೂ ಕೂಡ ಸಿದ್ದರಾಮಯ್ಯ ಅವ್ರು ಏನು ಕಮ್ಮಿ ಮಾಡಿಲ್ಲಲ್ಲ ದುಡ್ಡು. ಇವ್ರ ಖಜಾನೆ ಖಾಲಿಯಾಗಿದೆ ಅಂತೇಳಿ ಬಿ ಜೆ ಪಿಯವ್ರು ಬಡ್ಕೋತಾರೆ. ಆದರೆ ಹಂಗಾರೆ ನಂದು 33,000ದಿಂದ 37,000ದಿಂದ ಮತ್ತು ಇವತ್ತು ಈ ವರ್ಷ 47,000 ಹೆಂಗಾಯಿತು? ಹಾಗೆ ಬಂದುಬಿಡುತ್ತಾ? ಒಂದು ಮೊಟ್ಟೆಯಿಂದ 6 ಮೊಟ್ಟೆ ಎಲ್ಲಿಂದ ಬಂತು? ಒಂದು ಮೊಟ್ಟೆಯಿಂದ 2 ಮೊಟ್ಟೆ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ರು, ಇನ್ನು 4 ಮೊಟ್ಟೆಯನ್ನು ನಾನು ಅಜೀಂ ಪ್ರೇಮ್ಜಿ ಅವರಿಂದ ತೊಗೊಂಡು ಬಂದೆ. ಹಾಗಾದ್ರೆ ಹೆಂಗೆ ಬಂತು? ಈಗ ಹಾಲಲ್ಲಿ ನಾವು ಏನು ರಾಗಿ ಮಾಲ್ಟ್ ಕೊಡ್ತಾಯಿದ್ವಿ, ಬರೀ 3 ದಿವಸ ಕೊಡ್ತಾಯಿದ್ವಿ, ಅವ್ರು ಫ್ರೀಯಾಗಿ ಕೊಡ್ತಾಯಿದ್ರು. ಈಗ ನಾವು ಅದನ್ನ ದುಡ್ಡು ಕೊಟ್ಟು ಇನ್ನೂ 2 ದಿವಸ ನಾವು ತುಂಬಿಸಿದ್ವಲ್ಲ. ಯಾಕೆ ಮಕ್ಕಳಿಗೆ ಹಾಲಲ್ಲಿ ಪೌಷ್ಟಿಕತೆ ಕೊಡಬಾರ್ದು? ಯಾಕೆ ಇವ್ರಿಗೆ ಹೊಟ್ಟೆ ಕಿಚ್ಚಂತ? ಅದೇನು ಖಜಾನೆ ಖಾಲಿ ಆದರೆ ಆಗ್ತದೆ? ಈಗ ನೋಟ್ಬುಕ್ ಕೊಡಿ ಅಂಥೇಳಿ ಏನು ಶಿಕ್ಷಕರ ದಿನಾಚರಣೆ ಅಂಗವಾಗಿ 5ನೇ ತಾರೀಕು ಸೆಪ್ಟೆಂಬರು ಮಾನ್ಯ ಮುಖ್ಯಮಂತ್ರಿಗಳ ಕೈಲೇ ಅನೌನ್ಸ್ ಆಯಿತು, ಇನ್ಮೇಲೆ ಮುಂದಿನ ವರ್ಷದಿಂದ ನೋಟ್ಬುಕ್ಕು ನಾವು ಫ್ರೀ ಕೊಡ್ತೀವಿ. ಹೆಂಗೆ ಬರುತ್ತಂತೆ? ಇದೆಲ್ಲದೂ ಕೂಡ ಯೋಚನೆ ಮಾಡಬೇಕು. ಬರೀ ಏನಾರು ಒಂದು ಯೋಜನೆ ಮಾಡಿದ ತಕ್ಷಣ ಬರೋದು ಅಲ್ಲಿ ಜಾತಿಯಲ್ಲಿ ಬೆಂಕಿ ಇಡ್ತಕ್ಕಂಥ ಕೆಲಸವನ್ನು ಈ ಬಿ ಜೆ ಪಿಯವ್ರು ಬಿಡಬೇಕಾದ್ರೆ